ನಮಸ್ಕಾರ. ಇದು ಟಾಪಿಕ್ ನಂಬರ್ 35. ಒಡಿಶಾ ರಾಜ್ಯದ 4ನೆಯ ಜೀವ ವೈವಿಧ್ಯತೆಯ ಪಾರಂಪರಿಕ ಸ್ಥಳವಾಗಿ ಗುಪ್ತೇಶ್ವರ ಕಾಡನ್ನು ಗುರುತಿಸಲಾಗಿದೆ. ಆದರೆ ಇದು ಯಾವುದೇ ರೀತಿಯ ಕನ್ನಡ ಪತ್ರಿಕೆಗಳಲ್ಲಿ ಬರಲಿಲ್ಲ. ಬಟ್ ಇದು ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟು. ಅಂದರೆ ಈಗಾಗಲೇ ಒಡಿಶಾ ರಾಜ್ಯದಲ್ಲಿ 3 ಜೀವ ವೈವಿಧ್ಯತೆಯ ಪಾರಂಪರಿಕ ಸ್ಥಳಗಳಿತ್ತು. ಈಗ 4ನೇದನ್ನು ಗುರುತಿಸಿದ್ದಾರೆ ಫೆಬ್ರವರಿ 9, 2024ರಂದು. ಇದನ್ನು ಇಂಗ್ಲೀಷ್ನಲ್ಲಿ ನಾವು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಂತೇಳಿ ಕರಿತೀವಿ. ಈ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ಗಳನ್ನು ಜೀವ ವೈವಿಧ್ಯತಾ ಕಾಯ್ದೆ 2002ರ ಸೆಕ್ಷನ್ 37ರ ಪ್ರಕಾರ ಆಯಾ ರಾಜ್ಯ ಸರ್ಕಾರಗಳು ಜೀವ ವೈವಿಧ್ಯತಾ ನಿರ್ವಹಣಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಜೀವ ವೈವಿಧ್ಯತೆಯ ಪ್ರಮುಖ ಎನಿಸಿರತಕ್ಕಂತಹ ಪ್ರದೇಶಗಳನ್ನು ಜೀವ ವೈವಿಧ್ಯತಾ ಪಾರಂಪರಿಕ ಸ್ಥಳ ಎಂದು ಘೋಷಿಸುತ್ತವೆ. ಅಂದರೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಇದನ್ನು ಭಾರತ ಸರ್ಕಾರ ಘೋಷಿಸುವುದಿಲ್ಲ, ಆಯಾ ರಾಜ್ಯ ಸರ್ಕಾರಗಳೇ ತಮ್ಮ ಸ್ಥಳಗಳನ್ನು ಗುರುತಿಸುತ್ತವೆ. ಹಾಗಾದರೆ ಆ ಪ್ರದೇಶದಲ್ಲಿ ಇರಬೇಕಾಗಿರ್ತಕ್ಕಂತಹ ಅತ್ಯವಶ್ಯಕ ಅಂಶಗಳು ಯಾವುದು? ಇದು UPSCಗೆ ಕ್ವಶನ್ ಕೇಳ್ತಕ್ಕಂಥದ್ದು. ಇನ್ಮೇಲೆ KASಗೂ ಕೂಡ ಹಿಂಗೆ ಕೇಳ್ಬೋದು ನೋಡಿ. ಅಲ್ಲಿ ಏನೇನು ಇರಬೇಕು ಅವಶ್ಯಕ ಅಂಶಗಳು ಅಂತೇಳಿ. ಯಾಕಂದರೆ ಇದು ಎಕಾಲಜಿ ಮತ್ತು ಎನ್ವಿರಾನ್ಮೆಂಟ್ ವಿಷಯ, ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ನೋಡಿ. ಆ ಪ್ರದೇಶವನ್ನು ಘೋಷಿಸುವ ಮುಂಚೆ ವನ್ಯ ಮತ್ತು ಸಾಕು ಪ್ರಾಣಿಗಳೆರಡರ ಶ್ರೀಮಂತಿಕೆ ಇರಬೇಕಲ್ಲಿ. 2 ಥರದ ಪ್ರಾಣಿಗಳಿರಬೇಕು. ವನ್ಯ ಪ್ರಾಣಿಗಳು ಇರಬೇಕು ಮತ್ತು ಸಾಕು ಪ್ರಾಣಿಗಳು ಕೂಡ ಅಲ್ಲಿ ಇರಬೇಕು. ಅಧಿಕ ಪ್ರಾದೇಶಿಕ ಪ್ರಭೇದಗಳ ಇರುವಿಕೆ ಇರಬೇಕಲ್ಲಿ. ಜೀವ ವಿಕಸನದ ಪ್ರಾಮುಖ್ಯತೆಯ ಪ್ರಮುಖ ಪ್ರಭೇದಗಳನ್ನು ಹೊಂದಿರಬೇಕು. ಪಳೆಯುಳಿಕೆ ಅಸ್ತಿತ್ವವನ್ನು ಪ್ರತಿನಿಧಿಸುವ ಸಾಂಸ್ಕೃತಿಕ, ನೈತಿಕ ಅಥವಾ ಮನರಂಜನೆಯ ಮೌಲ್ಯಗಳನ್ನು ಹೊಂದಿರತಕ್ಕಂತಹ ಪ್ರದೇಶ ಆಗಿರಬೇಕು. ಈ 4 ಪ್ರಮುಖ ಅಂಶಗಳು ಇದ್ದರೆ ಅದನ್ನು ಜೀವ ವೈವಿಧ್ಯತೆಯ ಪಾರಂಪರಿಕ ಸ್ಥಳವಾಗಿ ಆ ರಾಜ್ಯ ಸರ್ಕಾರಗಳು ಆಕ್ಟ್ 2002 ಸೆಕ್ಷನ್ 37ರ ಪ್ರಕಾರ ಗುರುತಿಸಬಹುದು. ಹಾಗಾದರೆ ಈಗ ಭಾರತದಲ್ಲಿ ಎಷ್ಟು ಜೀವ ವೈವಿಧ್ಯತೆಯ ಪಾರಂಪರಿಕ ಸ್ಥಳಗಳಿದೆ ಅಂತ ಕ್ವಶನ್ ಕೇಳ್ಬೋದು. ಈಗ 45. ಈ ಡೇಟಿಗೆ ಸಂಬಂಧಪಟ್ಟ ಹಾಗೆ 45 ಇದೆ. ನಾಳೆನೇ ಚೇಂಜ್ ಆಗ್ಬೋದು ಅದು. ಮತ್ತೆ ನೀವು ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಹಾಗಾದರೆ ಅತಿ ಹೆಚ್ಚು ಜೀವ ವೈವಿಧ್ಯತಾ ಪಾರಂಪರಿಕ ಸ್ಥಳಗಳು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ. ಅದು ಅತಿ ಹೆಚ್ಚು ಇರತಕ್ಕಂತಹ ರಾಜ್ಯ ಪಶ್ಚಿಮ ಬಂಗಾಳ. 10 BHSಗಳಿದೆ ಅದರಲ್ಲಿ. ಇನ್ಮೇಲೆ ಶಾರ್ಟ್ಕಟ್ ಆಗಿ ನಾವು ಮಾತಾಡೋಣ. BHS ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಂತ ತಿಳ್ಕೋಬೇಕು. BHS ಅಂದರೆ ಕರ್ನಾಟಕದಲ್ಲಿ ಎಷ್ಟು ಸ್ಥಳ ಇದೆ? ಕರ್ನಾಟಕದಲ್ಲಿ 4 ಸ್ಥಳಗಳನ್ನು ಈ ಒಂದು ಪಟ್ಟಿಗೆ ಸೇರಿಸಲಾಗಿದೆ. ಹಾಗಾದರೆ ಆ 4 ಸ್ಥಳಗಳು ಭಾಳ ಇಂಪಾರ್ಟೆಂಟು. ಅದನ್ನು ಕಮೆಂಟ್ ಬಾಕ್ಸ್ದಲ್ಲಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡಬೇಕು. ಓಕೆ, ಕರ್ನಾಟಕ ಭಾಳ ಇಂಪಾರ್ಟೆಂಟ್ ಇದೆ. ಕರ್ನಾಟಕದ ಸ್ಥಳ ಈ ಪಟ್ಟಿಗೆ ಸೇರಿದ್ದು ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ. ದೇಶದ ಮೊಟ್ಟ ಮೊದಲ BHS ಎಲ್ಲಿ ಘೋಷಣೆ ಆಯಿತು ಅಂದ್ರೆ ಕರ್ನಾಟಕದಲ್ಲಿ ಘೋಷಣೆ ಆಯಿತು 2007ನೇ ಇಸ್ವಿಯಲ್ಲಿ. ನಲ್ಲೂರು ತಮರಿಂದ್ ಗ್ರೋವ್ ಇನ್ ಬೆಂಗಳೂರದಲ್ಲಿದೆ. ಅದು ದೇಶದ ಅಷ್ಟೇ ಅಲ್ಲ, ಕರ್ನಾಟಕದಷ್ಟೇ ಅಲ್ಲ, ದೇಶದ ಮೊಟ್ಟ ಮೊದಲ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿದೆ. ಓಕೆ, ಇದ್ರ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಿ. ಎಕಾಲಜಿ ಮತ್ತು ಎನ್ವಿರಾನ್ಮೆಂಟ್ ವಿಷಯಗಳ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಗಳು ಬರುತ್ತೆ. ದಯವಿಟ್ಟು ಅವುಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಕೇಳಿದ್ದಕ್ಕೆ ನಮಸ್ಕಾರಗಳು. ಮತ್ತು ಕರ್ನಾಟಕದ 4 ಸ್ಥಳಗಳನ್ನು ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.